ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಅಂತರಾಳದಿಂದ ನಮಸ್ಕಾರಗಳು. ನಾನು ನಿಮ್ಮೆಲ್ಲ ಪ್ರೀತಿಯ ಸಂಜಯ್ ಕುಮಾರ್. ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಸ್ನೆಸ್ ಬಗ್ಗೆ ಹಾಗೂ ನಮ್ಮ ಜೀವನವನ್ನ ಹೇಗೆ ಬದಲಾಯಿಸಿಕೊಳ್ಳೋದು ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ಇದೇ ಫಸ್ಟ್ ಟೈಮ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿಂದ ಬೆಲ್ ಬಟನ್ನ ನೆನಪಿಟ್ಕೊಂಡು ಪ್ರೆಸ್ ಮಾಡಿ. ಬಿಸ್ನೆಸ್ ಪ್ರಾರಂಭಿಸಲು ಬೇಕಾಗುವ 3 ಗುಣಲಕ್ಷಣ ಬಗ್ಗೆ ಇವತ್ತು ಮಾತಾಡಕ್ ಹೋಗ್ತಾ ಇದೀನಿ. ಬಿಸ್ನೆಸ್ ಅನ್ನೋದು ಒಂದು ಸಮುದ್ರ ಅಂತ ಅನ್ಬೋದು. ಯಾಕಂತಂದ್ರೆ ಎಷ್ಟೋ ಜನ ಬಿಸ್ನೆಸ್ ಪ್ರಾರಂಭ ಮಾಡ್ತಾರೆ, ಬಿಸ್ನೆಸ್ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲದೆ ಅದನ್ನ ಅರ್ಧದಲ್ಲೇ ಬಿಟ್ಟು ಸೋತೋಗಿ ಇದು ನನಗಲ್ಲ ಅಂತ ಬಿಟ್ಬಿಟ್ಟು ಹೋಗಿದ್ದಾರೆ. ಒಂದ್ ಕಡೆ ಉದಾಹರಣೆ ಆದ್ರೆ, ಇನ್ನೊಂದ್ ಕಡೆ ಬಿಸ್ನೆಸ್ ನ ಹೇಗೆ ಮಾಡ್ಬೇಕು ಅಂತ ಅನ್ಬಿಟ್ಟು ಸಣ್ಣ ಸಣ್ಣ ವಿಚಾರಗಳನ್ನು ಕಲ್ತಿ ಅದನ್ನ ಕರೆಕ್ಟ್ ಆದ ರೂಪದಲ್ಲಿ ಎಕ್ಸಿಕ್ಯೂಟ್ ಮಾಡಿ, ಅಂದ್ರೆ ಇಂಪ್ಲಿಮೆಂಟೇಶನ್ ಮಾಡಿ ಅದನ್ನ ಕಾರ್ಯಗತಕ್ಕೆ ತಗೊಂಡ್ಬಿಟ್ಟು ಆ ಉದ್ಯಮದಲ್ಲಿ ಯಶಸ್ಸು ಕಂಡಿರೋ ಸಹ ನೋಡಿದ್ವಿ. ನನ್ಗೊಬ್ರು ಗುರುಗಳಿದ್ರು, ನನ್ ಗುರುಗಳು ಯಾವಾಗ್ಲೂ ಹೇಳ್ತಿದ್ರಂತೆ, ನೀನ್ 10 ಲಕ್ಷ 10 ಕೋಟಿನ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀನ್ ಯಾರನ್ನ ಕೇಳ್ತಿದ್ದೆ ಗೊತ್ತಾ? ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರು ಅವರೇ ಸಾಲದಲ್ಲಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ ಕೇಳ್ರೆ ಅವನೇನ್ ಹೇಳ್ತಾನೆ ಗೊತ್ತಾ? ಬಿಸ್ನೆಸ್ ಅಲ್ಲ, ನಮ್ಗೆಲ್ಲ ಅಲ್ಲ ಮಗ, ಹಣೆ ಬರದಲ್ಲಿ ಬರ್ದಿರ್ಬೇಕು ಭಗವಂತ, ಅದಕ್ಕೆ ಏನೇನೋ ನೆಪಗಳು ಕೊಡ್ತಾ ಹೋಗ್ತಿರ್ತಾರೆ, ಇದ್ ನಮ್ಗೆ ಸೂಟ್ ಆಗಲ್ಲ ಅಂತಲ್ಲ. ಅದೇ ಲೈಫ್ ಅಲ್ಲಿ ಯಾರ್ಯಾರು ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ದಿದ್ದಾರೆ, ಫಾರ್ ಎಕ್ಸಾಂಪಲ್ ನಾರಾಯಣ್ ಮೂರ್ತಿ ಸರ್ನ ಹೋಗಿ ಕೇಳ್ಬೋದಾಗಿರ್ಬೋದು, ಇಲಾನ್ ಮಸ್ಕ್ ಅಂತವ್ರನ್ನ ಹೋಗಿ ಕೇಳಿದಾಗ ಅವ್ರು ಹೇಳ್ದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಫಸ್ಟ್ ಗುಡ್ ಸೂಪರ್ ಫಸ್ಟ್ ಬಿಸ್ನೆಸ್ ಮಾಡು ಅಂತ ಅಪ್ರಿಸಿಯೇಷನ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ಬಿಸ್ನೆಸ್ ಆಫ್ ಪವರ್ ಏನು ಅಂತ ಅನ್ಬಿಟ್ಟು. ಇವತ್ತು ಆ ಬಿಸ್ನೆಸ್ ನ ಕಟ್ಟಲು ಬೇಕಾದಂತ 3 ಗುಣಲಕ್ಷಣಗಳ ಬಗ್ಗೆ ಮಾತಾಡಕ್ ಹೋಗ್ತೀವಿ. ಮೊದಲನೇದು ಹೊಸತನವನ್ನ ಕಲಿಯುವ ಮನಸ್ಥಿತಿ. ಹೊಸತನವನ್ನ ಕಲಿಯುವ ಮನಸ್ಥಿತಿ ಅಂತೆ. ನೀವೇನ್ ಕೇಳಿಸ್ಕೊಂಡಿದ್ರಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರ, ನಾನು 2 ಸಲ ರಿಪೀಟ್ ಮಾಡಿದೀನಿ. ಯಾಕಂದ್ರೆ ಯಶಸ್ಸಿನ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಒಂದ್ ಕಡೆ ಲಿಸ್ಟ್ ಮಾಡಿ ನೋಡಿದಾದ್ರೆ ಪ್ರತಿಯೊಬ್ರು ಪ್ರತಿದಿನ ಹೊಸ ಹೊಸ ವಿಚಾರ ಕಲಿತಾ ಇರ್ತಾರೆ. ಪ್ರತಿಯೊಬ್ರು ಯಶಸ್ಸಿನ ವ್ಯಕ್ತಿಯಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂತಿದ್ರೆ ಪ್ರತಿದಿನ ಪುಸ್ತಕ ಓದ್ತಾರೆ. ಪುಸ್ತಕ ಓದೋದ್ರಿಂದ ಹೊಸ ಹೊಸ ವಿಚಾರನ ಅವರು ಕಲಿತಾನೆ ಇರ್ತಾರೆ. ಹೊಸತನವನ್ನ ಕಲಿಯೋ ಮನಸ್ಥಿತಿ ಯಾವಾಗ ನಮ್ಮನ್ನ ಬಿಲ್ಡ್ ಮಾಡ್ಕೋತೀವಿ, 100% ನಾವು ಇವತ್ತಲ್ಲ ನಾಳೆ ಇರೋ ಸ್ಥಿತಿಗಿಂತ ಮುಂದಕ್ಕೆ ಬರ್ಬೋದು, ಇವತ್ತಲ್ಲ ನಾಳೆ ಎಷ್ಟು ಸಾಧಿಸ್ಬೋದಂತೆ. ಆ ಹೊಸತನ ಕಲಿಯೋ ಮನಸ್ಥಿತಿ ನಮ್ಮಲ್ಲಿ ನಾವು ಬಿಲ್ಡ್ ಮಾಡ್ಕೋ. ಅದಕ್ಕೋಸ್ಕರ ನಮ್ಮ ಜೀವನದ ಹವ್ಯಾಸಗಳು ಹೇಗಿದೆ ಅನ್ನೋದನ್ನ ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ಹವ್ಯಾಸದ ಬಗ್ಗೆ ಇನ್ನೊಂದು ಟಾಪಿಕ್ ಅಲ್ಲಿ ಮಾತಾಡಕ್ ಹೋಗ್ತಾ ಇದೀನಿ. ಇವತ್ತನು ಬಿಸ್ನೆಸ್ ಬಗ್ಗೆ ಮೇಜರ್ ಫೋಕಸ್ ಮಾಡ್ತಾ ಇದೀನಿ. ನಾವು ಯೋಚನೆ ಮಾಡಿ, ನಮ್ಮ ಜೀವನದ ಕಲಿಯೋ ಮನಸ್ಥಿತಿಯ ಎಷ್ಟೋ ಜನ ನಮ್ಮ ಇಂಡಿಯನ್ಸ್ ಅಲ್ಲಿರೋ ಮೇಜರ್ ಮನಸ್ಥಿತಿ ಏನಂತಂದ್ರೆ, ಸ್ಕೂಲ್ಗೆ ಹೋಗ್ತೀವಿ, PUC ಬರುತ್ತೆ, PUC ಆದ ತಕ್ಷಣ ಕಾಲೇಜು ಡಿಗ್ರಿ ಏನೋ MCOM ಮುಗಿದ ತಕ್ಷಣ ಸ್ಕೂಲ್ ಕಾಲೇಜ್ ಮುಗಿದ ತಕ್ಷಣ ಕಲಿಯೋದು ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗ್ಬಿಡ್ತಿದ್ವಿ ನಾವು. ಎಲ್ಲಿ ತನಕ ನಾವು ಆ ಕಲಿಯೋದು ಅಲ್ಲೇ ಮುಗ್ದೋಯ್ತು ಬಿಟ್ಬಿಟ್ಟು ನಾವು ಎಲ್ಲೋ ಕೆಲ್ಸಕ್ಕೆ ಹೋದ ತಕ್ಷಣ ಡೈಲಿ ಆ ರೊಟೀನ್ ಹೆಂಗಿದೆ ನೋಡಿ, ಬೆಳಗ್ಗೆ ಎದೊಳ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಇದೇ ರೊಟೀನ್ ಆಗ್ಬಿಡ್ತಿದೆ. ಬಿಟ್ರೆ ಒಂದು ಮೂವಿ ಯಾವ್ದೋ ಒಂದು ಗಾಸಿಪ್ ವಿಚಾರ ಇಟ್ಕೊಂಡು ಅದೇ ಒಂದು ಮನಸ್ಥಿತಿಲಿ ಇಟ್ರೆ ನಾವೇನು ಮಾಡಕ್ಕಾಗಲ್ಲ. ಹೊಸ ಹೊಸ ವಿಚಾರ ಕಲಿಯೋ ಮನಸ್ಥಿತಿಗೆ ನಾವ್ ಯಾವಾಗ ಬರ್ತೀವಿ 100% ಇವತ್ತಲ್ಲ ನಾಳೆ ಗೆಲ್ಲಕ್ಕಾಗತ್ತೆ. ನಾನು ಇದು ನನ್ಗೆ ವಿಚಾರ ಗೊತ್ತಾಯ್ತು ಲಾಸ್ಟ್ 1 ವರ್ಷದ ಮುಂಚೆ. ಅವಾಗಿದ್ದು ನಾನು ಹೊಸ ಹೊಸ ವಿಚಾರಗಳನ್ನ ಕಲಿಯೋ ಮನಸ್ಥಿತಿನ ರೂಢಿ ಮಾಡ್ಕೊಂಡೆ. ಅದಾದ್ಮೇಲೆ ಸಾಕಷ್ಟು ಬಿಸ್ನೆಸ್ ಗಳ ಪುಸ್ತಕಗಳನ್ನ ಸಹ ಓದಿದೀನಿ. ಸಾಕಷ್ಟು ಜೀವನದ ಬಗ್ಗೆ ತಿಳ್ಕೊಳ್ಳೋ ಪುಸ್ತಕ, ಭಗವದ್ಗೀತೆ, ಮಹಾಭಾರತ ಇಂಥ ವಿಚಾರಗಳನ್ನ ಓದಿ ತಿಳ್ಕೊಂಡಾದ್ಮೇಲೆ ನನ್ಗನ್ಸ್ತು ಈ ಒಂದು ನಾಲೆಡ್ಜು ನನಗ್ ಮಾತ್ರ ಸೀಮಿತ ಆಗಿರ್ಬಾರ್ದು. ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿಯೊಬ್ರು ತಲುಪಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಬಿಸ್ನೆಸ್ ಪ್ರೋಗ್ರಾಮ್ ಆಗಿರ್ಲಿ, ಜೀವನ ಬಗ್ಗೆ ನಾನು ತಿಳಿದಿರೋ ವಿಚಾರ ಇವತ್ತು ಹಂಚ್ಕೊಳಕ್ ಹೋಗ್ತಾ ಇದೀನಿ. ಈ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ, ಹಾಗೆ ಪ್ಲೀಸ್ ಲೈಕ್ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ. ಮೊದಲನೇದು ಆಲ್ರೆಡಿ ಹೇಳಿದೀನಿ, ಕಲಿಯೋ ಮನಸ್ಥಿತಿ ತುಂಬಾ. ಎರಡನೇದು ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ್ದಂದ್ರೆ ಡಿಸಿಷನ್ ಮೇಕಿಂಗ್ ಸ್ಕಿಲ್. ನಿರ್ಧಾರಗಳು ತಗೋಬೇಕಂತೆ. 100% ನಿರ್ಧಾರಗಳು ಎಲ್ಲರೂ ತಗೋತಿದ್ರ, ಆದ್ರೆ ಇವತ್ತಿಂದ ಒಂದ್ ಸೆಂಟೆನ್ಸ್ ಎಕ್ಸ್ಟ್ರಾ ಆಡ್ ಮಾಡಕ್ ಹೋಗ್ತಾ ಇದೀವಿ. ದೃಢವಾದ ನಿರ್ಧಾರ ತಗೋಬೇಕಂತೆ. ಕರೆಕ್ಟ್. ನಿರ್ಧಾರ ತಗೊಳೋದಕ್ಕೂ ದೃಢವಾದ ನಿರ್ಧಾರ ತಗೊಳಕ್ಕೂ ಏನ್ ವ್ಯತ್ಯಾಸ ನೀವು ಕೇಳ್ಬೋದು. ನಿರ್ಧಾರ ಅಂದ ತಕ್ಷಣ ಬೆಳಗ್ಗೆ ನಾನು ಎದ್ದು ವಾಕಿಂಗ್ ಮಾಡ್ತೀನಿ ಅನ್ನೋದು ನಿರ್ಧಾರ. ದೃಢವಾದ ನಿರ್ಧಾರ ಬೆಳಗ್ಗೆ ಏನೇ ಆಗ್ಲಿ
100% ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೇ ಮಾಡ್ತೀನಿ ಅನ್ನೋದು ದೃಢವಾದ ನಿರ್ಧಾರ. ನೀವ್ ಅನ್ಕೊಂಡಾಗೆ ಬೆಳಿಗ್ಗೆ ಅಲಾರಾಮ್ ಎಷ್ಟೋ ಜನ ನಿರ್ಧಾರ ಮಾಡ್ತೀರಾ, ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತೀನಿ, ಫೀಲ್ಡ್ಗೆ ಹೋಗ್ತೀನಿ, ವಾಕಿಂಗ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ಬಿಟ್ಟು ಬೆಳಿಗ್ಗೆ ಅಲಾರಾಮ್ ಹೊಡೆದ ತಕ್ಷಣ ಸ್ನೂಸ್ ಮಾಡಿ ಮಲ್ಕೋತಿರಲ್ಲ, ಅಲ್ಲಿ ನಿರ್ಧಾರ ಸೋತೋಯ್ತು. ದೃಢವಾದ ನಿರ್ಧಾರ ಅಂದ್ರೆ ಏನಂತಂದ್ರೆ ಬೆಳಿಗ್ಗೆ ನೀವೇ ಡಿಸೈಡ್ ಮಾಡಿರ್ತೀರ, ಅಲಾರಾಮ್ ಕರೆಕ್ಟ್ ಆಗಿ 5 ಗಂಟೆಗೆ ಮಡಗಿರ್ತೀರಾ, 5 ಗಂಟೆಗೆ ಎದ್ದೊಳ್ತೀರಾ, ನಿಮ್ಮ ಏನು ಬೆಳಗಿನ ಕಾರ್ಯಾಚರಣೆ ಮುಗಿಸ್ಬಿಟ್ಟು ಬೆಳಿಗ್ಗೆ ಎದ್ದು ಫೀಲ್ಡ್ಗೆ ಹೋಗಿ ವಾಕಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿ ಮುಗಿಸ್ಕೊಂಡು ಮೆಡಿಟೇಷನ್ ಮಾಡ್ಬಿಟ್ಟು ಬರ್ತೀರಾ. ದಟ್ ಈಸ್ ದೃಢವಾದ ನಿರ್ಧಾರ. ಇನ್ನು ಕೇಳಬಹುದು ಬೆಳಿಗ್ಗೆ ಮಳೆ ಬರಲ್ವ ಅಂತ. ಮಳೆ ಬಂದ್ರು ಸಹ ಎಷ್ಟೋ ಜನ ಯಾವುದೇ ಸ್ಕಿಪ್ ಮಾಡಲ್ಲ, ಮನೇಲಾದ್ರು ಎಕ್ಸರ್ಸೈಸ್ ವಾಕಿಂಗ್ ಮಾಡೇ ಮಾಡ್ತವೆ. ನೋ ಎಕ್ಸ್ಕ್ಯೂಸ್ ಓನ್ಲಿ ಪರ್ಫಾರ್ಮ್ ಅಂತೆ. ಈ ಒಂದು ಕ್ವೇಟ್ ತುಂಬಾ ಇಷ್ಟ ಆಗೈತೆ ನನಗೆ. ನನ್ನ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ನೋ ಎಕ್ಸ್ಕ್ಯೂಸ್ ಓನ್ಲಿ ಪರ್ಫಾರ್ಮ್ ಅಂತೆ. ಎಷ್ಟು ನೆಪಗಳು ಕೊಡ್ತಾ ಇರ್ತೀವೋ ಅವ್ರು ನಾ ಲೈಫ್ ಅಲ್ಲಿ ಉದ್ಧಾರ ಆಗಕ್ಕಾಗಲ್ವಂತೆ, ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಕ್ಕಾಗಲ್ವಂತೆ. ಯಾವಾಗ ನೆಪಗಳನ್ನ ಕೊಡೋದನ್ನ ಕಡಿಮೆ ಮಾಡ್ತೀವೋ 100% ಇವತ್ತ ನಾಳೆ ಗೆದ್ದೆ ಗೆಲ್ತೀವಿ. ಮೂರನೇ ತುಂಬಾನೇ ಇಂಪಾರ್ಟೆಂಟು ಹವ್ಯಾಸ ಅಂತೆ. ಹವ್ಯಾಸ ಅನ್ನೋದು ಏನು ಅಂತ ಹವ್ಯಾಸ, ಇದು ಒಂದು ಟಾಪಿಕ್ ಅಂತ ವಿಚಾರಕ್ಕೆ 1 hour ಬೇಕಾದ್ರೆ ಮಾತಾಡ್ಬೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸ್ತೀನಿ ನೋಡಿ. ಯಶಸ್ಸಿನ ವ್ಯಕ್ತಿಗೂ ನಾರ್ಮಲ್ ವ್ಯಕ್ತಿಗೂ ಇರುವ ಡಿಫ್ರೆನ್ಸ್ ಅವರ ಹವ್ಯಾಸ. ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ಅಲ್ಲಿ ಎಂತ ಒಂದು ಹವ್ಯಾಸಗಳು ಇಟ್ಕೊಂಡಿರೋ ಮೇಲೆ ನಮ್ಮ ಜೀವನ ರೂಪುಗೊಳ್ಳುತ್ತೆ. ಮತ್ತೆ ಬಿಸ್ನೆಸ್ ಅಲ್ಲಿ ಯಾಕೆ ಹವ್ಯಾಸ ತಗೊಬಂದೆ ನೀವು ಕೇಳ್ಬೋದು. ಹವ್ಯಾಸನೇ ನಮ್ಮ ಲೈಫ್. ನಮ್ಮ ಒಂದು ಹವ್ಯಾಸಗಳು, ಹ್ಯಾಬಿಟ್ಸ್ಗಳು ನಮ್ಗೆ ಆರ್ಥಿಕ ಮೂಲದಿಂದ ಸಹ ಬರುತ್ತೆ, ಫೈನಾನ್ಷಿಯಲ್ ನೀಡ್ ಆಗುತ್ತೆ. ಯಾಕೆ, ಫಾರ್ ಎಕ್ಸಾಂಪಲ್ ಒಬ್ರಿಗೆ ಬ್ಲಾಗ್ ಮಾಡೋ ಸ್ಕಿಲ್ ಇರುತ್ತೆ ಅನ್ಕೊಳ್ಳಿ, ಅವ್ರ ಲೈಫಲ್ಲಿ ಹವ್ಯಾಸ ಅದು, ಅದರಿಂದ ಅವ್ರಿಗೆ ದುಡ್ಡು ಬರ್ತಾ ಹೋಗುತ್ತೆ. ಎಷ್ಟೋ ಜನಕ್ಕೆ ಹೊಸ 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 ವಿಚಾರ ಕಲಿಯೋದು ಹವ್ಯಾಸ ಆಗಿರುತ್ತೆ, ಅವರು ಅದರಿಂದ ದುಡ್ಡು ಮಾಡ್ತಾರೆ, ಅವ್ರ ಹೊಸ ಹೊಸ ಐಡಿಯಾಸ್ ಬರ್ತಿರುತ್ತೆ, ಆ ಐಡಿಯಾಸ್ನ ಇಟ್ಕೊಂಡು ಬಿಸ್ನೆಸ್ ಗೆಲ್ತಾರೆ. ನೀವು ಸಹ ಅಷ್ಟೇನೆ, ನಿಮ್ಮ ಬಿಸ್ನೆಸ್ ಸಂಬಂಧಪಟ್ಟಂತ ವಿಚಾರದಿಂದ ಡೈಲಿ ಒಂದೊಂದು ಪುಸ್ತಕನ ಓದಕ್ಕಾಗುತ್ತಾ? ತಿಂಗ್ಳಿಗೊಂದು ಪುಸ್ತಕ ಓದ್ರೂ ಸಾಕು, ಲೈಫ್ ಅಲ್ಲಿ 12 ತಿಂಗಳು 12 ಪುಸ್ತಕ ಓದಂಗಾಗುತ್ತೆ. ಅದ್ರಲ್ಲಿ ಒಂದು ಪುಸ್ತಕದಲ್ಲಿ ಒಂದು ಐಡಿಯಾನ ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡ್ರೂ ಸಾಕು, ನಾವು ಇರೋ ಪರಿಸ್ಥಿತಿಯಿಂದ ಮುಂದಕ್ಕೆ ಬರ್ಬೋದಂತೆ. ಈ ಹವ್ಯಾಸದ ಅದೇ ಹೇಳ್ತಾರೆ, ನಮ್ ಹಿರಿಯರು ಯಾವಾಗ್ಲೂ ಹೇಳ್ತಿರ್ತಾರೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗುತ್ತೆ, ಹವ್ಯಾಸ ಬದಲಾದ್ರೆ ಹಣೆ ಬರನೇ ಬದಲಾಗತ್ತಂತೆ. ಹವ್ಯಾಸಕ್ಕೆ ಅಷ್ಟು ಪವರ್ ಇದೆ. ಹವ್ಯಾಸ ಅನ್ನೋದು ರಾತ್ರೋರಾತ್ರಿ ಚೇಂಜ್ ಆಗೋದಲ್ಲ. ನಾವೇನ್ ಮಾಡ್ತೀವಿ, ಇವಾಗ ಡಿಸೈಡ್ ಮಾಡ್ತೀವಿ, ನಾಳೆ ಎದ್ದು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತೀವಿ, ನಾಡಿದ್ದು ಬೆಳಗ್ಗೆ ವಾಕಿಂಗ್ ಮಾಡ್ತೀವಿ, ಅದಾದ ತಕ್ಷಣ ಏನು ರಿಸಲ್ಟ್ ಬರ್ಲಿಲ್ಲ, ಹೊರಗಡೆ ಮಳೆ ಬರ್ತಿದೆ, ಇವತ್ತೇನು ಹೋಗೋದ್ ಬೇಡ ಅನ್ಬಿಟ್ಟು ರಗ್ಗೊಳ್ಕೊಂಡ್ ಮಲ್ಕೋತೀವಲ್ಲ, ಅಲ್ಲಿಗೆ ನಮ್ಮ ಹವ್ಯಾಸ ಸತ್ತೋಗ್ಬಿಡುತ್ತೆ, ನಿಮ್ಮ ನಿರ್ಧಾರ ಸತ್ತೋಗ್ಬಿಡುತ್ತೆ. 1 day 2 days ಅಲ್ಲಿ ಬರುವಂತ ನಿರ್ಧಾರ ಅಲ್ಲ, ರಿಸಲ್ಟ್ಸ್ ಅಲ್ಲ ಅದು. ಕನ್ಸಿಸ್ಟೆನ್ಸಿ ಇರ್ಬೇಕು, ಪೇಷನ್ಸ್ ಇರ್ಬೇಕು, ಫೋಕಸ್ ಮಾಡ್ಬಿಟ್ಟು ನೆವರ್ ಎವರ್ ಗಿವ್ ಅಪ್ ನ ಇಟ್ಕೊಂಡು ವರ್ಕ್ ಮಾಡಿದೆ ಆದ್ರೆ 100% ಸಕ್ಸಸ್ ನಮ್ಗೆ ಸಿಗುತ್ತೆ. ಇದೇ ರೀತಿಯಾದ ಎಕ್ಸ್ಟ್ರಾ ಕಂಟೆಂಟ್ ಗಳಿಗೆ, ಹೊಸ ಹೊಸ ವಿಚಾರ ತಿಳ್ಕೊಳಕ್ಕೆ ನೀವು ಆತುರವಾಗಿದ್ದೀರ ಅಂತ ಗೊತ್ತು. ಈ ಒಂದು ವಿಚಾರನ ನೀವು ಸಹ ತಿಳ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಅಂತರಾಳದಿಂದ ಧನ್ಯವಾದಗಳು.